ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ರಸಿಕ ನಿಲ್ಲದವನ ಮಾತು ಕಿವಿಯೊಳಗೆ ಕುರುದೇಶ ಬಿಡದಂತೆ ಸರ್ವಜ್ಞ ಅಂತ ಹೇಳ್ಯಾರ. ಯಾಕೆ ಹೇಳ್ಯಾರಪ್ಪ? ಯಾವುದೇ ಒಂದು ಮಾತು ಮಾತಾಡಿದ್ರು ಕೂಡ ಏನಾಗಬೇಕು? ಒಂದು ತತ್ವ ಕತ್ತಿರಬೇಕು, ಒಂದು ಪ್ರಮಾಣ ಕತ್ತಿರಬೇಕು, ಒಂದು ಆಧಾರ ಕತ್ತಿರಬೇಕು. ಹೇಳುವಂತ ಮಾತು ಹೋಗಿ ಆಧಾರಕ್ಕೆ ಮುಟ್ಟಿರ್ಬೇಕು. ಮಾತಾಡಿರ್ತಕ್ಕಂಥ ಮಾತ ಜನರ ತಲೆ ಒಳಗೆ ಹೋಗಿರ್ಬೇಕು, ಹೌದು ಅನ್ನುವಂಗಾಗಿರ್ಬೇಕು. ಅಂತ ಮಾತುಗಳನ್ನ ಮಾತಾಡಿದೆವಪ್ಪ ಅಂತಂದ್ರ ರೊಕ್ಕ ಕೊಟ್ಟಿದಕ್ಕೂ ಸ್ವಾರ್ಥಕ ಆಕೈತಿ, ನಾವು ಹಾಡೋದಕ್ಕೂ ಸ್ವಾರ್ಥಕ ಆಕೈತಿ. ಇರ್ಲಿ, ಇನ್ನು ವಿಷಯ ಬಹಳ ಅದ ಮಾತಾಡೋದು. ಎಲ್ಲಿಗೆ ಬಂದೈತಪ್ಪ ವಿಷಯ? ಹಂಗೆ ಕಲಿಕೆ ಬಿಡ್ದಂಗ ಮಾಡತ್ತಿ. ಏನ ದೇವರ ಶ್ರೇಷ್ಠ ಏನ ಗುರು ಶ್ರೇಷ್ಠ ಅಂದ ಕಾಲಕ್ಕ ನಮ್ಮ ಸರಜೋಡಿ ಕಲಾವಂತರು ನಿಮ್ಮ ದೇವರುಗಳು ಬಹಳ ಕಮ್ಮಿ ಅದಾವ. ಗುರು ಹೆಚ್ಚದಾನಂತ ತೋರಿಸಿಕೊಟ್ರ ಅವರು. ಆ ಗುರು ಅನ್ನುವಂತ ಬಾಳಿ ಹೆಚ್ಚಿಗದನ ಅನ್ನುವಂತ ಮಾತನ್ನ ಹೇಳಿ ಅತ್ರಿ ಋಷಿ ಮಾಡಿದ ಅನಸೂಯಾದೇವಿ ಕತಿ ಹೇಳಿದ್ರು. ಅವ್ರು ಹೇಳಿದ್ರಲ್ಲ, ಪತಿಯ ಪಾದ ಪೂಜೆ ಮಾಡಿ ಪನ್ನೀರು ತಂದು ಹೊಡೆದಾಕ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ತೊಟ್ಟಲದೊಳಗ ಕೂಸಾಗಿ ಆಡ್ಯಾರ. ನಿಮ್ಮ ದೇವರುಗಳು ಕೂಸಾಗಿ ಆಡ್ಯಾವು ಅಂತ ಹೇಳ್ತಾರ ಅವರು. ಒಂದ್ ಮಾತು ಕೇಳ್ತೀನಿ ನಮ್ಮ ಸರಜೋಡಿ ಕಲಾವಂತರಿಗೆ, ಇಲ್ಲಿ ವಿಷಯ ಏನ್ ನಡೆದೈತ ಅನ್ನೋ ವಿಷಯ ಮ್ಯಾಗ ಫೋಕಸ್ ಬಿಡ್ಬೇಕ. ಕಂಟ್ಯಾಗ ಫೋಕಸ್ ಬಿಟ್ರೆ ಕೆಲಸ ಆಗುದಿಲ್ಲ, ವಿಷಯದ ಮೇಲೆ ಬಿಡ್ಬೇಕ. ನಿಮ್ಮ ಗುರು ಏನ್ ಕೆಲಸ ಮಾಡ್ಯಾನ ಅದನ್ನ ಹೇಳ್ರಿ. ಗುರುವಿನ ಪವಾಡಗಳು ಹೌದು ಹೇಳಿದ್ರಿ ನೀವು. ಆ ಅತ್ರಿ ಋಷಿ ಮಾಡಿದ ಅನಸೂಯನ ಮನಿ ಒಳಗ ಕೂಸಾಗಿ ಆಡ್ಯಾರ ನಿಮ್ಮ ದೇವರುಗಳು. ಹೌದು ಅಲ್ಲ, ಅಕ್ಕಿ ಆಡಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಯಾವ ಆಧಾರ ಮ್ಯಾಗ ಆಡಿಸಳ ಅದು ಬೇಕಲ್ಲ. ಅದು ನಿಮಗ್ ಕೋನ್ ಐತೆ ನೋಡುನು. ಬರೇ ಕೂಸುಗಳು ಆಗ್ಯಾರತ್ತ ಅದು ಒಂದು ಗೊತ್ತೈತಿ. ಗಂಡನೇ ದೇವ್ರತ್ ಹೆಣ್ಣಿಗೆ ಗಂಡ ಯಾರು? ಗಂಡ ದೇವ್ರಲ್ಲ. ಯಾಕ ಗಂಡಗೆ ಹೆಣ್ಣಿಗೆ ಗಂಡನೇ ದೇವ್ರಿಲ್ಲ? ಹೌದು, ಮತ್ತೆ ದೇವ್ರ ಹೆಚ್ಚಾದಿಲ್ಲ ಅಲ್ಲಿ. ಗಂಡನೇ ದೇವ್ರ ಅಂತ ತಿಳ್ಕೊಂಡು ಗಂಡನ ಪಾದ ಪೂಜೆ ಮಾಡಿ ತಂದು ಪನ್ನೀರ್ ಹೊಡೆದಾಕ್ರ ಕೂಸಾಗಿ ಆಡ್ಯಾರು. ಏನು ತಾನಕ್ ತಾನೇ ಮೊದಲೇ ಆಡ್ಸಾಳಕ್ಕಿ ಬೇಕಲ್ಲ. ಹಂಗ ಏನು ಗುರುವಿನ ನೀರು ಹೊಡೆದ್ರ ಅಲ್ಲಿ? ನಿಮ್ಮ ಗುರುಗಳು ಏನು ಸಂಬಂಧ ಅದಾರ ಅಲ್ಲಿ? ಬೇಕಲ್ಲ. ಹಂಗ ಸುಮ್ ಹೇಳುದಲ್ಲ ವಿಷಯ. ಮಂದಿ ಕಣ್ಣಾಗ ಮಣ್ಣು ಹೋಗೋದು ಯಾವಾರ ಆಗಬಾರ್ದು. ಹೇಳ್ತೀನಿ ಕೇಳು ವಿಷಯ. ಯಾಕತ್ತ ಕೇಳಿದ್ರ ಅಲ್ಲಿ ಗುರುವಿನ ಪಾಲು ಏನಾರ ಇತ್ತಪ್ಪ ಅಂತಂದ್ರೆ ದೇವ್ರ ಪಾಲ ಕಮ್ಮಿ ಮಾಡ್ರಿ. ಹೌದು, ಅದಕ್ಕೆ ನಾವು ಒಪ್ಪುಗೊತ್ತಿದ್ಯ. ಆದ್ರೆ ಹೆಣ್ಣಿಗೆ ಗಂಡನೇ ದೇವ್ರ, ಗಂಡನ ಪಾದ ಪೂಜೆ ಮಾಡಿ ತಂದ ಪನ್ನೀರ್ ಹೊಡೆದಾಕ್ರ ಅಕ್ಕಿಗೆ ಏನಪ್ಪ ಕೂಸುಗಳು ಆಡ್ಯಾರ. ಹೌದು, ಅವ್ರೇ ಯಾಕೆ ಬರಬೇಕಾಗಿತ್ತು? ಅದಕ್ಕೂ ಕಾರಣ ಐತಿ. ಸುಮ್ಕೆ ಬಂದಿಲ್ಲ ಅವರು. ಆಯ್ತಲ್ಲ. ನಾರದ ಹೋಗಿ ಹೇಳ್ತಾನ ಅಲ್ಲಿ ಕೈಲಾಸದೊಳಗ ಏನತ್ತ? ಅಕ್ಕಿನಂತ ಪತಿವರ್ತ ಹೆಣ್ಣು ಮಗಳು ಭೂಮಿ ತಲೆ ಮ್ಯಾಗ ಯಾರು ಇಲ್ಲ ಅಂತ ಹೇಳ್ತಿದ್ರು. ಹೌದಪ್ಪ, ಹೌದಾ. ಅವಾಗ ಪಾರ್ವತ ದೇವಿ ಮತ್ತು ಯಾರಿಗೆ ಸರಸ್ವತ ದೇವಿ ಏನ್ ಮಾಡಿದ್ರ ಅಂತ ಕೇಳಿದ್ರ ಏನಪ್ಪ ಅದಕ್ಕಿಂತ ಹೆಚ್ಚಿನ ಕೆದಳ ಏನಂತಂದ್ರು. ಆದ್ರೂ ಕೂಡ ಅವ್ರು ಹೇಳಿದ್ರೆ ಹೋಗಬೇಡ ಅಲ್ಲಿ ಬ್ಯಾಡ ಅವ್ರದ್ದು ಅಕ್ಕಿ ಹೆಚ್ಚಿನ ಕೆದಳ ಅಂದ್ರೆ ಕೇಳಿಲ್ಲ. ಅಕ್ಕಿನ ಪತಿವರ್ತ ಧರ್ಮ ಜಗತ್ತಿಗೆ ತೋರಿಸ್ಬೇಕಾಗಿತ್ತ ಅವರು. ಹೌದಪ್ಪ, ಹೌದಾ. ಅದ್ರ ಕಾಲಾಗ ಏನಪ್ಪಾ ಅಂತಂದ್ರ ಅಲ್ಲಿ ರೂಪ ಬೇರೂಪ ಏನೋ ಜಂಗಮ ರೂಪ ತೊಟ್ಟು ಬಂದು ಮನೆ ಮುಂದೆ ನಿಂತು ಭಿಕ್ಷಾ ಅಂದೇಯಿ ಅಂದ್ರು. ಅಂದ್ರಲ್ಲ ಅವಾಗೇನಪ್ಪಾ ಅಂತಂದ್ರ ಆ ಎದಿ ಹಾಲು ಕುಡ್ದಕ್ಕೆಂದ್ರ ಕೂಸಾಗಿ ಪತಿ ಪಾದ ಪೂಜೆ ಮಾಡಿ ಪನ್ನೀರ್ ತಂದು ಹೊಡೆದಾಕ್ರ ಅವು ಕೂಸುಗಳಾಗ್ಯಾವ. ಇಲ್ಲಪ್ಪ ಗುರುಗಳು ಏನು ಸಂಬಂಧ ಅದ್ರಾಗ? ನಿಮ್ಮ ಗುರುಗಳ ಕೆಲಸ ಏನೈತೆ ಅದ್ರಾಗ? ಏನೂ ಸಂಬಂಧ ಇಲ್ಲ. ಇನ್ನೊಂದು ಮಾತ ಏನಪ್ಪಾ? ನಿಮ್ಮ ಗುರು ಒಟ್ಟು ಶ್ರೇಷ್ಠ ಅದನ್ನ, ಗುರು ಹೆಚ್ಚಿನ ಅವದಾನ ಅಂತೇಳಿ ನೀವು ವಾದ ಮಾಡ್ಲಕತ್ತೀರಿ. ಮಾಡಿದ್ರಲ್ಲ. ಏಕಲವ್ಯ ವಿದ್ಯಾ ಕಲಿಸಕ್ ಹೋಗಿದ. ಹೌದಪ್ಪ, ವಿದ್ಯಾ ಕಲೀಲಿಕ್ಕೆ ಹೋಗಿದ್ದ ದ್ರೋಣಾಚಾರ್ಯರ ಅಂತ್ಯಾಕ ಹೋಗಿದ್ದ. ಗುರು ಅಂದ್ರೆ ಹೆಂಗಿರ್ಬೇಕು? ಹೆಂಗಪ್ಪ? ಎಲ್ಲರಿಗೆ ಏಕಭಾವನೆಯಿಂದ ನೋಡುವಂತ ಕೆಲಸ ಯಾರ್ದು? ಗುರುವಿನ ಕೆಲಸ ಇರಬೇಕು. ಗುರುವಿನ ಕೆಲಸ. ಆ ಏಕಲವ್ಯ ವಿದ್ಯಾ ಕಲಿಕ್ ಹೋದಂತ ಟೈಮ್ದೊಳಗ ನಿನಗೆ ವಿದ್ಯಾ ಕಲ್ಸಂಗಿಲ್ಲ ಅಂತ ತಿಳ್ಕೊಂಡು ಅವನಿಗೆ ತಿರಸ್ಕಾರ ಮಾಡಿ ಹೊಳೆ ಕಳಿಸದ. ಆದ್ರೂ ಅವನ ಮೇಲೆ ಭಕ್ತಿ ಇಟ್ಟು ಬಾವಿಟ್ಟು ಮಣ್ಣಿನ ಮೂರ್ತಿಯನ್ನ ಮಾಡಿ ಏಕಲವ್ಯ ಏನ್ ಮಾಡ್ದ ಅಂತ ಕೇಳಿದ್ರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅವನ ಮ್ಯಾಗ ಶ್ರದ್ಧಾ ಭಕ್ತಿ ಇಟ್ಟು ವಿದ್ಯಾ ಕಲ್ತ. ಮುಂದೆ ಏನಪ್ಪಾ ಅಂತಾರೆ ಎಂತ ವಿದ್ಯೆ ಕಲ್ತ ಅಂತ ಕೇಳಿದ್ರ ಶಬ್ದವೇದಿ ವಿದ್ಯೆ ಕಲ್ತ. ಆ ಶಬ್ದವೇದಿ ವಿದ್ಯೆ ಕಲ್ತ. ಎಲ್ಲರೇ ಬಗಳಿರ್ತಕ್ಕ ಎಲ್ಲೇ ಶಬ್ದ ಬರ್ಲಕ್ಕ ಇಲ್ಲಿದೆ ಬಾನ್ ಬಿಟ್ರೆ ಕರೆಕ್ಟ್ ಹೋಗಿ ಅದಕ್ಕೆ ಬಡಿಯುವಂತ ವಿದ್ಯೆ ಕಲ್ತ. ಅಂತ ವಿದ್ಯೆ ಕಲ್ತ. ಮುಂದೆ ಅರ್ಜುನ ದ್ರೋಣಾಚಾರ್ಯರ ಒಂದು ನಾಯಿ ಸಂಗಾಟ ವಿಹಾರ ಸಂಚಾರಕ್ಕೆ ಹೊರಟಂತ ಟೈಮದೊಳಗ ನಾಯಿ ಬಗಳ್ತೈತಿ. ಆ ಬಗಳಿರ್ತಕ್ಕಂತ
ನಾಯಿ ಶಬ್ದ ಯಾರ ಕಿವಿಗೆ ಬಿತ್ತು? ಏಕಲವ್ಯನ ಕಿವಿಗೆ ಬಿತ್ತು. ಅವಾಗ ಏಕಲವ್ಯ ಏನ್ ಮಾಡಿದ? ಬಾನ್ ಬಿಟ್ಟ. ಅವಾಗ ದ್ರೋಣಾಚಾರ್ಯರಿಗೆ ಅರ್ಜುನ್ ಕೇಳ್ತಾನ, ಏನತ್ತಪ್ಪ? ಅಲ್ಲ ಈ ವಿದ್ಯೆ ನನಗೊಬ್ಬನಿಗೆ ಕಲಿಸ್ತೀನಿ ಅಂತ ಹೇಳಿದೆ, ಹೌದಾ? ಆದ್ರೆ ನೀ ಮತ್ತೊಬ್ಬರಿಗೆ ಕಲಿಸಿದಲ್ಲ ಗುರುವೇ, ಹೆಂಗಿದ ನಿನ್ನ ಧರ್ಮ ಅಂದ ಕಾಲಕ್ಕ. ಅವಾಗ ಯಾರು ಬಿಟ್ಟಾರ ನೋಡು ನಡಿಯತ್ತೆ ತಿಳ್ಕೊಂಡು ಹುಡುಕಾಡ್ಕೊತ ಬರ್ತಾರ. ಅಲ್ಲಿ ಏಕಲವ್ಯ ಕೂತಿರ್ತಾನ. ಹೌದಪ್ಪ ಹೌದು. ಅವಾಗ ಏಕಲವ್ಯ ಕೇಳ್ತಾರ ದ್ರೋಣಾಚಾರ್ಯ, ಏನತ್ತಪ್ಪ? ಅಲ್ಲಪ್ಪ ಈ ವಿದ್ಯೆ ಯಾರಿಂದ ಕಲ್ತೆ ಅಂದ ಕಾಲಕ್ಕ ಆ ಮಣ್ಣಿನ ಮೂರ್ತಿಗೆ ಬಟ್ ಮಾಡಿ ತೋರಿಸ್ತಾನ. ಹೌದಪ್ಪ ಹೌದು. ಈ ಮಣ್ಣಿನ ಮೂರ್ತಿ ಮೇಲೆ ಶ್ರದ್ಧಾ ಭಕ್ತಿ ಇಟ್ಟ ಕಲ್ತೀನಿ ಭಗವಂತ, ಗುರುನಾಥ ನಿಂದೆ ಆಶೀರ್ವಾದ ಅಂದಕ್ರ. ಹೌದಪ್ಪ. ಹಂಗಾದ್ರ ಗುರುವಿಗೆ ಏನಾದ್ರೂ ಗುರು ಕಾಣಿಕೆಯಾಗಿ ಕೊಡುವಲ್ಲ ಅಂತಂದ. ಕೇಳಿದ ಗುರು ಕೇಳಿದ ಕಾಲಕ್ಕೆ ಏನ್ ಬೇಡ್ತಿ ಬೇಡ ಭಗವಂತ ನೀನು ಕೊಡ್ತೀನಿ ಅಂದ ಕಾಲಕ್ಕ ಆ ಶಿಷ್ಯನ ಹೆಬ್ಬಟ್ಟು ಕಳ್ಕೊಂಡ. ಹೌದು ನೋಡಿ ಎಂತ ಕೆಲಸ ಮಾಡ್ಯಾರ ಗುರುಗಳು. ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ. ಅವನಿಗೆ ಏನ್ ಮಾಡ್ದಕ್ಕೆ ಮೂಲ ಗುಂಪು ಮಾಡ್ದ. ಅಲ್ಲಪ್ಪ ನಾ ಒಂದು ಮಾತು ಕೇಳ್ತೀನಿ ಮಾಸ್ತರ್ ಅವ್ರ, ಒಬ್ಬ ಶಿಷ್ಯ ಎಟ್ಟಾಲಿ ಅವನ ಮ್ಯಾಗ ಶ್ರದ್ಧಾ ಭಕ್ತಿ ಇಟ್ಟು ಅವನ ಹೆಸರು ಹೇಳ್ಕೊತ ತಿರ್ಗಾಡ್ತಾನಂದ್ರ ಊಟ ಮಾಡುವಂತ ತಾಟೆ ಕಸ್ಕೋತಾನಪ್ಪ ಅಂತಂದ್ರ ಅವನಿಗೆ ಹೆಂಗ ಗುರು ಅನ್ಬೇಕು ನಾವು? ಬೇಕಲ್ಲ ಹಂಗೆ ಹಂಗ. ಮತ್ತೊಂದು ಏನ್ರಿ ಇಸ್ಕೋಬೇಕಿತ್ತು, ಹೆಬ್ಬಟ್ಟು ಇಸ್ಕೊಳ್ದ ಕೈ ಹೆಬ್ಬಟ್ಟು ಹೆಂಗತಿ ಕಕ್ಕ? ಹ್ಞೂ ಅಣ್ಣ ಬರಬರ ಐತಿ. ಇದಕ್ಕೆ ಹ್ಞೂ ಅಂದಿಲ್ಲ. ಈಗ ಇನ್ನು ದೇವ್ರ ಹೆಚ್ಚಾದಿಲ್ಲ. ಯಾಕತ್ತಕ್ಕೆರ ಈಗ ಉಳ್ಳಾಕ್ ಕೂತಿರ್ತೀರಿ, ತಾಟೆ ಕಸ್ಕೊಂಡಕ್ರ ಏನ್ ಊಟ ಮಾಡ್ಬೇಕು? ಬೇಕಲ್ಲ. ಜಗತ್ತಿನೊಳಗೆ ದೇವ್ರ ಹಂಗಲ್ಲ. ಯಾಕತ್ತ ಕೇಳಿದ್ರ ಮಾಡೋಣ, ಯಾಕೆಪ್ಪ? ಯಾವ ಶ್ರದ್ಧಾದಿಂದ ಭಕ್ತಿದಿಂದ ದುಡಿತಾನಲ್ಲ ಅವನಿಗೆ ಭಗವಂತ ಯಾವತ್ತೂ ಕೈ ಬಿಡಂಗಿಲ್ಲ, ಮುಂದೂ ಬಿಟ್ಟಿಲ್ಲ ಹಿಂದೂ ಬಿಡಂಗಿಲ್ಲ. ಹೌದಪ್ಪ ಹೌದು, ಕರೆಯದ ಮಾತ. ಒಂದೇ ಮಾತು ಹೇಳಿ ಮುಗಿಸ್ತೀನಿ, ಭಾಳ ಹೇಳಂಗಿಲ್ಲ. ಕೋಳೂರು ಕೊಡಗು ಸ್ವತ್ತೆ ಹೆಣ್ಣು ಮಗಳಿದ್ದಳು. ಇದ್ದಳಲ್ಲ. ಎಷ್ಟು ವರ್ಷದ ಹುಡುಗಿತ್ತದು? 13 ವಯಸ್ಸಿನ. ಬರೀ 7 ವರ್ಷದ ಹುಡುಗಿತ್ತು. ಹೌದಪ್ಪ ಹೌದು. 7 ವರ್ಷದ ಹುಡುಗಿತ್ತು. ದಿನಪ್ರತಿ ತಾಯ್ತಿ ಅಂದ ಏನ್ ಮಾಡ್ತಾರೆ, ಕಲಮೇಶ್ವರ ಗುಡಿಗೆ ಹೋಗಿ ಲಿಂಗಕ್ಕೆ ಹೋಗಿ ಹಾಲಿನ ನೈವೇದ್ಯ ಹಿಡ್ಕೊಂಡು ಬರ್ತಿದ್ರು. ದಿನಪ್ರತಿ ಹೋಗಿ ಹಿಡ್ಕೊಂಡ್ ಬರ್ತಿದ್ರು. ಆ ಲಿಂಗಕ್ಕೆ ಹೋಗಿ ಹಾಲಿನ ನೈವೇದ್ಯ ಹಿಡ್ಕೊಂಡು ಬರ್ತಿದ್ರು ತಾಯಿ ತಂದಿ. ಆ ಹುಡುಗಿನ ಅವ್ರ ಜೊತೆ ದಿನಪ್ರತಿ ನೋಡ್ತಿತ್ತು, ಹೊಳೆ ಬರ್ತಿತ್ತು, ಕಾಲು ಬೀಳ್ತಿತ್ತು, ಹೊಳೆ ಬರ್ತಿತ್ತು. ಒಂದು ದಿವಸ ತಾಯಿ ತಂದಿ ಇದ್ದವ್ರು ಬೇರೆ ಕಡೆ ಹೋಗುವಂತ ಪ್ರಸಂಗ ಬರ್ತೈತಿ. ಅವಾಗ ಆ ಮಗಳಿಗೆ ಹೇಳ್ತಾರ ಅವರು, ನಾವು ದಿನಪ್ರತಿ ಹಾಲಿನ ನೈವೇದ್ಯ ಹಿಡ್ಕೊಂಡು ಬರ್ತಿದ್ದೇವಿ, ಇವತ್ತು ಹಾಲಿನ ನೈವೇದ್ಯ ಹಿಡ್ಕೊಂಡು ಬರುವಂತ ಕೆಲಸ ನಿಂದು ಅಂತೇಳಿ ಆ 7 ವರ್ಷದ ಹುಡುಗಿಗೆ ಹೇಳಿದ್ರು ಅವ್ರ ತಾಯಿ ತಂದಿ. ಯಾಕಾಗಲ್ಲತ್ತೆ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟು ಕೆಸಿದ್ರ ಕೂಶನ್ ಮಾಡ್ತೈತೆ. ತಾಯಿ ತಂದೆ ಹೋದಿಂದ ಹಾಲು ಹಿಂಡ್ಕೊಂಡು ಒಟಗಾದೊಳಗ ತಗೊಂಡು ಗುಡಿಗೆ ಹೋಗ್ತಾಳ. ಗುಡಿಗೆ ಹೋಗಿ ಕಲಮೇಶ್ವರ ಲಿಂಗದ ಮುಂದೆ ಕೂತ್ ಹೇಳ್ತಾಳ, ಏನಂತ? ಭಗವಂತ, ಏ ಭಗವಂತ, ದಿನಪ್ರತಿ ನನ್ನ ತಾಯಿ ತಂದೆ ಹಾಲು ತಗೊಂಡು ಬರ್ತಿದ್ರು, ಹಾಲು ಕುಡಿತಿದ್, ಇವತ್ತು ನಾ ಹಾಲು ತಗೊಂಡು ಬಂದಿನ ಭಗವಂತ, ಹಾಲು ಕುಡಿ ಅಂತೇಳಿ ಕೂಸು ಪರಿಪರಿದಿಂದ ಬೇಡ್ಕೊಳಕತ್ತು. ಹೌದ್ರಿಪ್ಪ ಹೌದು. ಅವಾಗ ಲಿಂಗ ರೂಪದೊಳಗಿರ್ತಕ್ಕಂಥ ಭಗವಂತ ಆಕಿನ ಭಕ್ತಿಗೆ ಹೋಗೊಡಲಿಲ್ಲ ಜಲ್ಲಿ. ಅವಾಗ ಆಕಿಗೆ ಏನ್ ಮಾಡ್ದ ಅಂತ ಕೇಳಿದ್ರೆ, ಭಗವಂತ ಜರ್ ಕರ್ತಾನೆ ಹಾಲು ಕುಡಿಲಿಲ್ಲ ಅಂದ್ರ ನನ್ನ ತಾಯಿ ತಂದಿಗೆ ವಚನ ಪ್ರಶ್ನೆ ಆಗ್ತೀನಿ, ನೀ ಕುಡಿಲಿಲ್ಲ ಅಂದ್ರೆ ಇದೇ ಲಿಂಗಕ್ಕೆ ನಾನು ತಲೆ ಹೊಡ್ಕೊಂಡು ಪ್ರಾಣ ಬಿಡ್ತೀನಿ ಅಂತ ಲಿಂಗಕ್ಕೆ ತಲೆ ಹೊಡ್ಕೊಳಕತ್ತ ಕೂಸ. ಆಕಿನ ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಮೆಚ್ಚಿ ಸಾಕ್ಷಾತ್ ಭಗವಂತ ಬಂದು ಕೂಸಲಿಕ್ಕೆ ಒಂದು ವಾಟಗ ತಗೊಂಡು ಘಟ 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 ಹಾಲು ಕುಡ್ದಾನ. ಸಾಕ್ಷಾತ್ ಭಗವಂತ ಬಂದು ಹಾಲು ಕುಡ್ದಾನ ಅಲ್ಲಿ ದೇವ್ರ. ಅವಾಗ ಕೂಸು ಖುಷಿದಿಂದ ಕುಣಿದಾಡ್ಲಕ್ಕತ್ತು. ಖುಷಿದಿಂದ ಕುಣಿದಾಡಿ ಆಟಗ ತಗೊಂಡು ಮನಿಗೆ ಹೊಂಟಿದ್ರು. ತಾಯಿ ತಂದಿ ಕಾರಣ ಮುಗಿಸಿ ಹೊಳಿಗೆ ಬರ್ತಿದ್ರು. ಖುಷಿ ಕೇಳ್ತಾರ ಅವ್ರು, ಏನಂತ? ಯಾವ ಮಗಳ ಹಾಲು ಎಲ್ಲಿ ಚೆಲ್ಲಿ ಬಂದಿ, ಯಾರಿಗೆ ಕೊಟ್ಟು ಬಂದಿ ಏನಂತ ಕೇಳಿದ್ರು ಅವ್ರು. ಅವಾಗ ಕೂಸು ಹೇಳ್ತದೆ, ತಾಯಿ ನಾ ಏನು ಚೆಲ್ಲಿ ಬಂದಿಲ್ಲ, ದೇವ್ರಿಗೆ ಯಾರಿಗೆ ಕೊಟ್ಟಿಲ್ಲ, ಸಾಕ್ಷಾತ್ ದೇವ್ರು ಬಂದು ಕುಡ್ದಾನ ಅಂತ ಹೇಳಿದ್ರು. ಸುಳ್ಳು ಹೇಳ್ತಿ ಅಂದ್ರ ಅವ್ರು. ದೇವ್ರ ಕಲ್ಲ ದೇವ್ರ ಎಂದರೆ ಹಾಲು ಕುಡಿತೈತೆ ಏನಂದ್ರ ಅವ್ರು. ತಾಯಿ ತಂದೆ ಅಂದ್ರು, ನೀ ಸುಳ್ಳು ಹೇಳಕತ್ತಿದ್ ಎಲ್ಲಿ ಚೆಲ್ಲಿ ಬಂದಿದೆ ಅಂತೇಳಿ ಕೂಸಿಗೆ ಬೈಲಿಕ್ಕತ್ತಾನ. ಕೂಸು ಹೇಳ್ತೈತೆ ತಾಯಿ ತಂದಿಗೆ, ಏನತ್ತಪ್ಪ ನೀವು ಬೈಲಿಕ್ ಹೋಗ್ಬೇಡ್ರಿ, ನನ್ನ ಮ್ಯಾಗ ಸಂಶಯ ಪಡಿಬ್ಯಾಡ್ರಿ, ಬೇಕಂದ್ರೆ ಇನ್ನ ಒಂದು ವಾಟಕ ಹಾಲು ತಗೊಂಡು ಬರ್ರಿ, ಹೊಳ್ಳಿ ನಿಮ್ಮ ಮುಂದೆ ದೇವ್ರಿಗೆ ಸಾಕ್ಷಾತ್ ಕುಡಿಸ್ತೀನಿ ಅಂತ ತಾಯಿ ತಂದಿಗೆ ವಚನ ಕೊಟ್ಟು ಹೊಳ್ಳಿ ವಾಟಕ ತಗೊಂಡು ಹಾಲು ತಗೊಂಡು ಹೊಂಟ್ರ ಗುಡಿಗೆ. ತಾಯಿ ತಂದೆ ಗುಡಿ ಮರಿಗೆ ನಿಂತು ನೋಡ್ಲಿಕ್ಕತ್ತಿದ್ರು. ಚಲ್ತಾಳೋ ಏನ್ ಮಾಡ್ತಾಳಂತ ತಿಳ್ಕೊಂಡು, ಯಪ್ಪ ಭಗವಂತ, ತಾಯಿ ತಂದಿನೇ ನನ್ನ ಮ್ಯಾಗ ಸಂಶಯ ಪಟ್ಟಾರ, ನೀ ಏನೋ ಮಾಡಿ ಬಂದಿದೆ ಅಂತ ಚೆಲ್ಲಿದೆ ಅಂತ ನನ್ನ ಧಿಕ್ಕಾರ ಮಾಡ್ಲಕತ್ತಾರ, ಕರೆ ನೀ ದೇವ್ರಿಂದ ಬಂದು ಕುಡಿದಿದ್ದೆ ಕರೆ ಅಂತಾರ, ಹೊಳ್ಳಿ ಬಂದು ಕುಡಿ ಭಗವಂತ ಅಂತೇಳಿ ಕೂಸು ಲಿಂಗ ಕಪ್ಕೊಂಡಕ್ರ ಸಾಕ್ಷಾತ್ ದೇವ್ರು ಬಂದು ಹೊಳ್ಳಿ ಕೂಸಿನ ಕೈಯಿಂದ ಹೊಳ್ಳಿ ಹಾಲು ಕುಡ್ದಾನ. ನನ್ನ ಆತ್ಮೀಯ ಬಂಧುಗಳು ಹೊಳ್ಳಿ ಹಾಲು ಕುಡ್ದಾನ.
ಹಾಲು ಕುಡ್ದಕ್ರ ತಾಯಿ ತಂದಿ ಖುಷಿ ಆಕಾರ ಅಕ್ಕಿನದಿಂದ ನಾವು ದೇವ್ರ ಕಂಡೆ ಒಲತ್ತೆ ತಿಳ್ಕೊಂಡು ಹೌದು. ಓಡ್ಕೋತ್ ಹೋಗಿ ಕೂಸಿಗೆ ಹಿಡಿಬೇಕತ್ತಾರ ಕೂಸು ಲಿಂಗದೊಳಗ ಐಕ್ಯ ಆಗಿ ಬಿಡ್ತೈತಿ ನನ್ನ ಆತ್ಮೀಯ ಬಂಧುಗಳೇ. ಭಗವಂತ ತನ್ನೊಳಗ ಆ ಕೂಸಿನ ಇಟ್ಟು ಅಲ್ಲಿ ಏನ್ ಮಾಡ್ತಾನ ತಗೊಂಡು ಬಿಡ್ತಾನ. ಇನ್ನು ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಗಳು ದೇವ್ರು ತೋರಿಸಿರ್ತಕ್ಕಂಥ ಮಗಳೇ ಹೋತಾಳ ಬಾತೆ ಹಿಡ್ಲಿಕ್ಕೆ ಹೋಗ್ತಾರ. ಕೂಸಿನ ಜಡಿ ಅಟ್ಟೆ ಸಿಗ್ತಾವ ಯಾರ ತಾಯಿ ತಂದಿ ಕೈಯಾಗ, ಕೂದಲಟ್ಟೆ ಸಿಗ್ತಾವ ಕೈಯಾಗ. ಅವಾಗ ತನ್ನೊಳಗ ಭಗವಂತ ಐಕ್ಯ ಮಾಡ್ಕೊಂಡು ಬಿಟ್ಟ. ಇನ್ನಾದ್ರೂ ಕೂಡ ಭೂಮಿ ತಲೆ ಮ್ಯಾಗ ಕೋಳೂರು ಕೊಡಗುಸು ಅನ್ನುವಂತ ನಾಮ ಭೂಮಿ ತಲೆ ಮ್ಯಾಗ ಉಳ್ದೈತಿ. ಆ ಕೂಸಿಗೆ ಏನು ಮುಕ್ತಿ ಆಗೈತೋ ಅಥವಾ ಏನು ಇಲ್ಲ ಬೇಕಲ್ಲ ಹಂಗ ಹಂಗತ್ತ ಕಕ್ಕ. ಇದಕ್ಕೇನು ಗುರು ಸಂಬಂಧ ಇಲ್ಲ, ಯಾವನು ಕಾಲಿಟ್ಟಿಲ್ಲ ಕೈನು ಹಿಡಿದಿಲ್ಲ. ಎಲ್ಲಿ ನಿಮ್ಮ ಗುರು ಸಂಬಂಧ ಇಲ್ಲ ಅಲ್ಲಿ. ಅವಾಗ ಎಲ್ಲಿ ಹೋಗಿದ್ರಪ್ಪ ನಿಮ್ಮ ಗುರುಗಳು? ಜಗತ್ತಿನೊಳಗ ದೇವರ ಮನಸ್ಸು ಮಾಡ್ದಪ್ಪ ಅಂತಂದ್ರ ಹೌದಾ ನಿನ್ನ ನಂದನವನ ಮಾಡ್ತಾನಪ್ಪ ಮಾಡ್ತಾನ. ನೀ ಜರ್ಕರ್ತ ದೇವ್ರಿಗೆ ಬಗ್ಗೆ ನಡಿಲಿಲ್ಲಪ್ಪ ಅಂತಂದ್ರ ನಿನಗ ಬಗ್ಗುರಿಗೆ ಮಾಡ್ತಾನೆ. ಇದು ಮೊದಲು ತಲೆಯಾಗಿಟ್ಟು ಮಾಡ್ತಾನಪ್ಪ ಮಾಡ್ತಾನ ಭಗವಂತ. ಯಾಕಂತ ಕೇಳಿದ್ರ ಗುರುವಿಗೆ ಆಗ್ಲಾರ್ದಂತ ಕೆಲಸ ದೇವ್ರು ಮಾಡ್ತಾನ. ಗುರುವಿನ ಕೆಲಸ ಏನು ಬರೇ ತೋರ್ಸೋದು ಒಂದು ಸೀಮಗಲ್ ಇದ್ದಂಗ, ಕಿಲೋಮೀಟರ್ ಕಲ್ಲಿದ್ದಂಗ, ಬರೇ ಕಿಲೋಮೀಟರ್ ಕಲ್ಲಿದ್ದಂಗ ತೋರ್ಸುವಂತ ಕೆಲಸ ಅಟ್ಟೆ. ಕೊಡುವಂತ ಕೆಲಸ ದೇವ್ರದು. ಹೋಗಿ ಊರಿಗೆ ಮುಟ್ಸವ ಯಾರ ಕಕ್ಕ? ದೇವ್ರು ಮುಟ್ಟಿಸ್ತಾನ ಅಲ್ಲಿ. ಡ್ರೈವರ್ ಮುಟ್ಟಿಸ್ತಾನ. ಯಾಕಂತ ಕೇಳಿದ್ರ ಜಗತ್ತಿನೊಳಗ ದೇವರಕ್ಕಿಂತ ಹೆಚ್ಚಿನವ್ರು ಯಾರು ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಈಗಿರ್ಲಿ ಬಹಳ ಮಾತಾಡ್ಲಾರ್ದೆ